ಇಲ್ಲಿ ರೂಮ್ ಇದೆಯಲ್ಲ, ಆ ರೂಮಲ್ಲಿ ನೀವು ನಿಮ್ಮ ಗಂಡ ಅನ್ಯೋನ್ಯವಾಗಿ ಸಂಸಾರ ಮಾಡ್ತಿದ್ರಿ. ನೋ ನೋ ನೋ, ಸಾಧ್ಯನೇ ಇಲ್ಲ. ನಂಗೆ ಗೊತ್ತಿತ್ತು ಅಕ್ಕ, ನೀವು ಇದೇ ರೀತಿ ಹೇಳ್ತೀರಾ ಅಂತ. ಸುಳ್ಳನ್ನ ಪ್ರೂವ್ ಮಾಡೋಕ್ಕೆ ಸಾಕ್ಷಿನ ಸೃಷ್ಟಿ ಮಾಡಬೇಕು, ಆದರೆ ನಿಜಾನ ಪ್ರೂವ್ ಮಾಡೋಕ್ಕೆ ಸಾಕ್ಷಿ ಇದೆ. ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ಬನ್ನಿ. ನೀವು ಕುತ್ಕೊಳ್ಳಿ. ಅಲ್ಲ ಲೀಲಾ, ಕುತ್ಕೊಳ್ಳಿ, ನಾ 2 ನಿಮಿಷ ಬಂದೆ. ನೋಡಿ ಅಕ್ಕ, ಇದು ನಿಮ್ಮ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟು. ನೀವು ಏಜೆಗೆ ಫಸ್ಟ್ ಕೊಟ್ಟಿದ್ದ ಗಿಫ್ಟು ಇದು. ಇದರಲ್ಲಿ ನೀವಿಬ್ರು ಎಷ್ಟು ಅನ್ಯೋನ್ಯವಾಗಿದ್ರಿ ಅನ್ನೋದು ರೆಕಾರ್ಡ್ ಮಾಡಿರೋ ವಿಡಿಯೋ. ನೋಡಿ, ಫೋಟೋಸ್ ನೋಡಿ, ಎಷ್ಟು ಚೆನ್ನಾಗಿದ್ದೀರಾ, ಎಷ್ಟು ಅನ್ಯೋನ್ಯವಾಗಿದ್ದೀರಾ. ನಿಮ್ಗಿನ್ನೂ ನನ್ನ ಮಾತು ಮೇಲೆ ನಂಬಿಕೆ ಬರ್ತಿಲ್ವಾ ಅಕ್ಕ? ಪ್ಲೀಸ್ ಅಕ್ಕ, ನಮ್ಮ ಅಪ್ಪ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ. ನೀವು ಏಜೆ ಗಂಡ ಹೆಂಡತಿ, ಈ ಮನೆಯವರೆಲ್ಲ ನಿಮ್ಮವರು. ಪ್ಲೀಸ್ ನನ್ನ ಮಾತು ನಂಬಿ ಅಕ್ಕ, ಪ್ಲೀಸ್. ಲೀಲಾ, ಏನ್ ಮಾಡ್ತಾ ಇದ್ಯಾ? ಪ್ಲೀಸ್ ಹೀಗೆಲ್ಲ ಮಾಡ್ಬೇಡ. ನೋಡು, ನೀನ್ ಹೇಳ್ತಾ ಇರೋದು ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ನೀನ್ ಹೇಳಿರೋದನ್ನ ನಂಬೋದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು. ನನ್ಗೇನು ನೆನಪಾಗದೆ ಹೋದ್ರೆ ನಾನ್ ತಾನೇ ಏನ್ ಮಾಡ್ಲಿ, ಹೇಗೆ ಒಪ್ಕೊಳ್ಳಿ? ಮೊದಲು ಎದ್ದೇಳು ನೀನು. ಇಲ್ಲಿ ಬಾ, ಇಲ್ಲಿ ಕೂತ್ಕೋ. ಅಕ್ಕ, ನೀವು ರೂಮ್ಗೆ ಹೋಗಿ ನಿಮ್ಮ ಮೈಂಡ್ನ ರಿಲ್ಯಾಕ್ಸ್ ಮಾಡಿಕೊಂಡು ನಾನು ಕೊಟ್ಟಿರೋ ವಿಡಿಯೋ ಫೋಟೋಸ್ ಎಲ್ಲ ನೋಡಿ, ಆಗ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಆದರೆ ಒಂದು ಮಾತು ಮಾತ್ರ ನಿಜ, ಏಜೆ ನಿಮ್ಮ ಹೆಸರಲ್ಲೇ ಕನಸಿನ ಕೋಟೆ ಕಟ್ಕೊಂಡು ಜೀವನನ ಸವಿಸಿದ್ದಾರೆ. ನೀವಿಬ್ರು ಹೇಗಿದ್ರಿ ಅಂತ ನನಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಆದರೆ ನಿಮಗೆ ಮಾತ್ರ ನೆನಪಿಲ್ಲ ಅಷ್ಟೆ. ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ, ನಿಮಗೆ ಆದಷ್ಟು ಬೇಗ ಎಲ್ಲ ನೆನಪಾಗುತ್ತೆ. ನೀವು ಏಜೆ ಆದಷ್ಟು ಬೇಗ ಒಂದಾಗಬೇಕು. ನಿಮ್ಮಿಬ್ಬರ ಬಗ್ಗೆ ಅಜ್ಜಿ ನಂಗೊಂದು ವಿಷಯ ಹೇಳಿದ್ರು, ಅದನ್ನ ನಿಮ್ಮ ಹತ್ರ ಹೇಳ್ತೀನಿ. ನೀವು ಕಾಲೇಜಲ್ಲಿದ್ದಾಗ ನಿಮ್ಮ ಎಕ್ಸಾಮ್ಸ್ ನಡೀತಾ ಇತ್ತು, ನಿಮ್ಮ ಗ್ರ್ಯಾಜುಯೇಷನ್ ಡೇ ನಡೀತಾ ಇತ್ತು. ಆವಾಗ ಏಜೆ ಬಂದ್ಬಿಟ್ಟು
ಲೀಲಾ, ನಿಜವಾಗ್ಲೂ ಇದೆಲ್ಲ ನಡೆದಿತ್ತಾ? ನಿಜವಾಗ್ಲೂ ನಡೆದಿದೆ ಅಕ್ಕ. ಇದೊಂದೇ ಅಲ್ಲ, ನಿಮ್ಮಿಬ್ರು ಸಂಬಂಧಪಟ್ಟ ಹಾಗೆ ತುಂಬ ವಿಷಯಗಳಿದೆ. ನಿಧಾನವಾಗಿ ನಾನೇ ನಿಮ್ಗೆ ಹೇಳ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವು ನಂಗೆ ಮಾತು ಕೊಡಿ. ನೀವು ಯಾವತ್ತೂ ಮನೆ ಬಿಟ್ಟು ಹೋಗಬಾರ್ದು. ನಂಗೆ ಮಾತು ಕೊಡಿ ಅಕ್ಕ. ಪ್ಲೀಸ್. ನೀವು ನನ್ನ ಫ್ರೆಂಡ್ ಅಂತ ಒಪ್ಕೋತೀರಾ ತಾನೆ? ಹಾಗಿದ್ರೆ ನೀವು ನನಗೆ ಮಾತು ಕೊಡಿ. ಸರಿ, ನೀನು ಹೇಳ್ತಿದ್ಯಾ ಅಂತ ಮಾತು ಕೊಡ್ತೀನಿ. ಅಷ್ಟೇ ಅಲ್ಲ ಅಕ್ಕ, ಈ ಮನೇಲಿ ಸುಮಾರು ಕಡೆ ನಿಮ್ಮ ನೆನಪಿದೆ. ಆದರೆ ಅದಕ್ಕೂ ಮುಂಚೆ ರೂಪ ಅವರು ನಿಮಗೆ ಮಾತ್ರೆ ಕೊಡಬೇಕು ಅಂತ ಹುಡುಕ್ತಾ ಇದ್ರು. ನಾನು ತಗೊಂಡು ಬರ್ತೀನಿ. ನನ್ನನ್ನು ನೋಡಿ ಮುಖ ತಿರ್ಗಿಸ್ಕೊಂಡು ಹೋಗೋ ದಿನ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲ್ಲ ಅಂತ. ಓಕೆ, ಅಟ್ಲೀಸ್ಟ್ ನಿನಗೆ ಆ CD ಫೋಟೋಗಳು ನೋಡಿದ್ಮೇಲೆ ನಾನು ಯಾರು ಅಂತ ಗೊತ್ತಾಗಬೇಕು. ಗೊತ್ತಾಗುತ್ತೆ ಅನ್ನೋ ನಂಬಿಕೆಯಲ್ಲಿ ನಾನು ಕಾಯ್ತಾ ಇದ್ದೀನಿ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ